ಜನನಿ ನ್ಯೂಸ್ಗೆ ಸ್ವಾಗತ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರಬೇಕು ಅಂದ್ರೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಎತ್ತಕ್ಕಂತೂ ಆಗಲ್ಲ, ಎತ್ತೋ ಪ್ರಶ್ನೆನೇ ಇಲ್ಲ. ಸರ್ಕಾರದ ಜಾಗ ಆಗೋದೇ ಇಲ್ಲ. ಎತ್ತೋ ಪ್ರಶ್ನೆ ಈಗ ಆಗೋದನ್ನ ನಿಲ್ಲಿಸ್ತಾ ಹೋದ್ರೆ ಏನು ಆಗಲ್ಲ. ನಿಲ್ಸೋದು ಅಂತಲ್ಲ, ನಿಲ್ಲಿಸ್ತಾ ಹೋದ್ರೆ ಏನು ಆಗಲ್ಲ. ದುರ್ಗಣ್ಣ ಒಂದ್ಸತಿ ಇವರು ಮನೆ ಕಟ್ಟಾದ್ಮೇಲೆ ಸ್ವಂತ ಜಾಗ ಇಲ್ಲದೆ ಇರೋದ್ರಿಂದ ಅವ್ರು ಅಲ್ಲಿ ಮನೆ ಕಟ್ಟಿದ್ದಾರೆ. ಸೊ ಅದರಿಂದ ಏನೋ ಒಂದು ಸಬೂಬ್ ಹಾಕೊಂಡು ನಾವು ಮುಂದೆ ಹೋಗೋದಕ್ಕಿಂತ ನಾವು ಬೋಲ್ಡ್ ಆಗಿ ಒಂದು ಡಿಸಿಷನ್ ತಗೊಂಡ್ರೆ ಒಂದು 100 ಕುಟುಂಬ ಉಳಿಯುತ್ತೆ. ನಮ್ಗೆ ಓಟ್ ಹೆಂಗಾದ್ರೂ ಹಾಕೊಂಡು ಹೋಗ್ಲಿ, ಅವ್ರು ಓಟ್ ಬಗ್ಗೆ ಬೇಡ ನಮ್ಗೆ. ಅಟ್ಲೀಸ್ಟ್ ಅವ್ರಿಗೊಂದು ಶೆಲ್ಟರ್ ಕೊಟ್ಟಾಗುತ್ತೆ, ನಮ್ಮ ಮೇಲೆ ಕ್ರೆಡಿಟ್ ಇಲ್ಲ. ನಾನು ಹೇಳೋದು, ಇನ್ನು ಹೇಳೋದು, ಸುರೇಂದ್ರ ಹೇಳೋದಲ್ಲ ಮೇಡಮ್, ಯಾರೋ ಹ್ಯೂಮ್ಯಾನಿಟಿ ಕೆಲಸ ಕೂಡ ಮಕ್ಳಿದ್ದಾರೆ, ಹೆಣ್ಮಕ್ಳಿದ್ದಾರೆ, ವಯಸ್ಸಾದವ್ರು ಇದ್ದಾರೆ. ಈ ಮನೆನೋ ಜಾಗನೋ ನಂಬ್ಕೊಂಡ್ ಬಂದಿರೋರು ಯಾವತ್ ಬಂದ್ರು ನಮ್ಗೆ ಅವೆಲ್ಲ ಬೇಡ. ಅವ್ರು ಇವತ್ತು ಕಷ್ಟದ ಪರಿಸ್ಥಿತಿಯಲ್ಲಿದ್ದಾರೆ. ಸರ್ಕಾರದ ಜಾಗ ಅಂದ್ರೆ ಅವ್ರನ್ನ ಹೆಂಗ್ ಪ್ರೊಟೆಕ್ಟ್ ಮಾಡ್ಬೇಕು. ಎಲ್ಲೋ ಒಂದ್ ಕಡೆ ಕೆಲವ್ರಿಗೆ ಆಸೆ ಇದೆ, ಇದು ಪೂರ್ತಿ ಎತ್ಬಿಟ್ರೆ ರೋಡ್ ಆಗ್ಬಿಡುತ್ತೆ. ಇವ್ರನ್ನ ಎತ್ಸಕ್ಕೂ ಆಗಲ್ಲ, ರೋಡ್ ಮಾಡ್ಕೊಳ್ಳೋದು ಇವ್ರ ನಿಂಗೆ ಏನು ಎತ್ಸಿ ನಾವು ರೋಡ್ ಮಾಡ್ಕೊಳ್ಳಂಗಿದ್ರೆ ಸಂತೋಷ ಮೇಡಮ್. ಇವ್ರು ನಿಂಗೆ ಇಟ್ರೆ ನಮ್ಗೆ ಬಂದಿದ್ ಲಾಭ ಏನು? ಲಾಭ ಅಂತೂ ಇಲ್ಲ. ನಮ್ಗೆ ಗೊತ್ತಿಲ್ಲ ದುರ್ಗಣ್ಣ, ನಮ್ಗೆ ಗೊತ್ತಿಲ್ಲ. దుర్గన్న ఇట్లే ఉండి కొన్ని కుటుంబాలు చచ్చిపోయిండారు. ఏమే బిడ్డలు ಹೋದಾಗ ಅದು ಲಿಟಿಗೇಷನ್ ಅಲ್ಲಿ ಇದೆಯಲ್ಲ, ಏನ್ ಸ್ಟ್ಯಾಂಡ್ ತಗೊಬೇಕು ಅಂತ ಬಂದಾಗ ಆಗ ಒಂದ್ ನಿಮಿಷ ಯೋಚನೆ ಮಾಡೇ ಮುಂದೆ ಹೋಗ್ಬೇಕಾಗತ್ತೆ. ಇವ್ರನ್ನ ಕಾಂಪ್ರಮೈಸ್ ಮಾಡೋದು, ಅವ್ರದ್ದೇನು ಇಶ್ಯೂ, ಇವ್ರದ್ದೇನು ಇಶ್ಯೂ ಅನ್ನೋದು ತಗೊಬೇಕಾಗತ್ತೆ. ಒಬ್ರು ಹೋಗಿದಾರ, ಎಷ್ಟು ಕುಟುಂಬಗಳು ಹೋಗಿದೆ, ಇದು ಕೂಡ ತಗೊಬೇಕಾಗತ್ತೆ. ಒಂದೇ ಕಡೆನೆ ಮಾತಾಡ್ತಾ ಇದ್ದಾರೆ, ಮತ್ತು ನಾಳೆ ಅವ್ರು ಬೇಕಾದ್ರೆ ನ್ಯೂಸ್ ನೋಡ್ಕೊಂಡು ಇನ್ನೊಂದು ಮಾತಾಡೋದಿಲ್ಲ. ನಮಗೆ ಗೊತ್ತಿಲ್ಲ. ಈ ಕುಟುಂಬಗಳು ಬಾಧಿತರಾಗಿದ್ದಾರೆ. ಪದೇ ಪದೇ ನಮ್ಮನ್ನು ಸಂಪರ್ಕ ಮಾಡೋ ಪ್ರಯತ್ನ ಮಾಡಿದ್ದಾರೆ. ಇವತ್ತು ನಾನಿದ್ದೀನಿ, ಹಿಂದೆ 20 ವರ್ಷದಿಂದನೂ ಕೂಡ ಅವರು ಎಲ್ಲರಿಗೂ ಹೇಳಿರ್ಬೋದು, ನಮಗೆ ಮನೆ ಮಠ ಇಲ್ಲ, ಇಂಥ ಜಾಗದಲ್ಲಿ ಮನೆ ಕಟ್ಕೊಂಡಿದ್ದೀವಿ, ರಸ್ತೆ ಇಲ್ಲ, ಕಾಲುವೆ ಇಲ್ಲ ಅಂತ ಹೇಳಿರ್ಬೋದು. ಪರ್ಯಾಯವಾಗಿ ದಾರಿ ಹುಡುಕಿಲ್ಲ ಅನ್ನೋದ್ರ ಬಗ್ಗೆ ಅವ್ರಿಗೆ ನೋವಿದೆ. ಪಂಚಾಯತಿ ಬಗ್ಗೆ ನೋವಿದೆ, ಮುಖಂಡರ ಬಗ್ಗೆ ನೋವಿದೆ. ನಮ್ಮನ್ನು ಜನಪ್ರತಿನಿಧಿಗಳು ಏನೋ ಕಷ್ಟ ತೀರತ್ತೆ ಅಂತ నమ్మను నాకే తెలిసిండే అట్లా కానూన్ నేను చెప్తానేదండి. ಯಾವುದన్నా గవర్నమెంట్ జాగాల, గవర్నమెంట్ జాగా ఉండొచ్చు, గోమాళం ఉండొచ్చు, రెవెన్యూ అని గవర్నమెంట్ దాంట్లో ఈ పెద్దోళ్ళు వాళ్ళ తాతో వాళ్ళ తండ్రో జాగా లేకుండా ఓ గిల్లు కట్టుకో ఉంటే, ఓ గిల్లో షెడ్డో పెంకులిల్లో షీటిల్లో వేసుకో ఉంటే దాన్ని వాళ్ళకి వేరే వ్యవస్థ చేసే వరకు, ఆశ్రయాలను లేదు గవర్నమెంట్ వాళ్ళకి ఒక జాగా ఇచ్చే వరకు ఆ ఇల్లు తెరువు చేసేదానికి అవకాశం లేదు. అట్లా 100 కుటుంబాలు ಇಲ್ಲೂ ವಾಕಲ್ లేకుండా ಇಟ್లా ಗೌರ್ಮೆಂಟ್ ಜಾಗಲ್ಲ, ಸರ್ಕಾರದ್ದೇ ಜಾಗದಲ್ಲಿ ಬಂದು ಅವರು ಮನೆ ಕಟ್ಕೊಂಡಿದ್ರೆ ಅದಕ್ಕೆ ಪರ್ಯಾಯವಾಗಿ ಅವ್ರಿಗೆ ದಾರಿ ತೋರಿಸೋರ್ಗು ಅವ್ರಿಗೇನು ಸೌಕರ್ಯ ಇದೆ ಇಲ್ಲ ಅಂತ ನೋಡೋದ್ರಲ್ಲಿ ತಪ್ಪೇನೂ ಇಲ್ಲ. ಆದರೂ ಹಿಂದೆ ಯಾರು ಇವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಕೋರ್ಟ್ಗೆ ಹೋಗಿದ್ದಾರೆ, ಏನು ವಿಚಾರ ಸೆನ್ಸಿಟಿವ್ ಆಗಿದೆ, ಯಾಕೆ 20 ವರ್ಷಗಳಿಂದ ಇವ್ರ ಸಮಸ್ಯೆ ಬಗೆಹರಿಯೋಕ್ಕಾಗಿಲ್ಲ ಅಂತ ಅಂದ್ಬಿಟ್ಟು ಕೋರ್ಟ್ಗೆ ಹೋಗಿರೋ ವಿಚಾರಗಳದ್ದು, ಕೋರ್ಟಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ಏನು ಡೈರೆಕ್ಷನ್ಸ್ ಬಂದಿದೆ, ಮತ್ತು DC ಕೋರ್ಟಲ್ಲೂ ಇವ್ರ ಪರ ಇದೆಯಾ ವಿರೋಧ ಇದೆಯಾ ಏನು ವಿಚಾರ ಅಂತ ತಿಳ್ಕೊಂಡು ನಾನು ಕೂಡ ಇವ್ರ ಜೊತೆ ಇವ್ರ ಕಷ್ಟಗಳಿಗೆ ಸ್ಪಂದಿಸೋದಕ್ಕೆ ಏನಾದರೂ ಆ್ಯಕ್ಷನ್ ತೊಗೊಬೇಕು ಅಂತ ಇವತ್ತು ವಿಸಿಟ್ ಮಾಡಿದ್ದೀನಿ. ಮೀಟಿಂಗಲ್ಲಿ ನನ್ನ ಗಮನಕ್ಕೆ ತಂದಿದ್ದೀರ. ನಮಗೆ ಈ ಭಾಗದ ಮುಖಂಡರು ಕೂಡ ನನ್ನ ಗಮನಕ್ಕೆ ತಂದಿದ್ದಾರೆ. ಅಂತ ಕೇಳಿದು ನಾನು ನಿಮಗೆ ಸಹಾಯ ಮಾಡೋಕ್ಕಾಗತ್ತೆ, ಖಂಡಿತ ಮಾಡ್ತೀನಿ. ನಮ್ಗೆ ಇನ್ಯಾರು ಬಂದು ಇವತ್ತವರೆಗೂ ದೂರು ಕೊಟ್ಟಿಲ್ಲ. ಬೇರೆ ಏನೋ ಜಮೀನು ಒತ್ತುವರಿ ಆಗಿದೆ, ನಮ್ಮ ಜಮೀನು ಇಷ್ಟು ಮುಂದಕ್ಕೆ ಬಂದಿದ್ದಾರೆ ಆ ಥರ ಯಾರೂ ಹೇಳಿಲ್ಲ. ಸರ್ವೆ ಮಾಡಿಸೋದ್ರಿಂದ ನಿಮ್ಗೆ ಅನುಕೂಲ ಆದರೆ ಸರ್ವೆ ಮಾಡಿಸ್ತೀವಿ, ಬೇರೆ ಇನ್ನೇನು ಪರ್ಯಾಯವಾಗಿ ಎಲ್ಲ ಆಟೋಮೆಟಿಕ್ ಎಲ್ಲ ಈಗ ಇಂಡಿವಿಜುವಲ್ ಆಗಿರುವಂಥವ್ರು ರೈತರಿರುವಂಥವ್ರು ಈ ಜಾಗ ನಮ್ಮದು ಅಂತ ಕೋರ್ಟ್ಗೆ ಹೋಗಿದ್ದಾರೆ ಅಂತ ನಿಮ್ಮ ಅಭಿಪ್ರಾಯ? ಇದು ಸರ್ಕಾರಿ ಹಂಗೆ ಬಿಟ್ಕೊಡ್ಬೇಕು, ಮನೆಗಳು ಕಟ್ಟಿಕೊಂಡಿದ್ದಾರೆ ಅಂತ ಕೇಸ್ ಆಗ್ತದೆ. ಸರ್ಕಾರದ ಜಾಗ, ಸರ್ಕಾರದ ಸರ್ಕಾರ ಡಿಸಿಷನ್ ತಗೋಬೇಕು. 25 ವರ್ಷದಿಂದ ಕೇಸ್ ನಡೀತಾ ಇದೆ. 25 ವರ್ಷದಿಂದ ಸಿವಿಲ್ ಕೋರ್ಟ್ ಅಲ್ಲಿ 2 ಸರಿ ನಮ್ಮ ಕಡೆ ಆಗಿದೆ ಮೇಡಮ್. ಒಂದು ಸರಿ DC ಕನ್ವಿಕ್ಷನ್ ಇದು ಅವ್ರ ಗಮನಕ್ಕೆ ಹೋಗಿದೆ. ನಿಮ್ಮ ಕಡೆಯಿಂದ ಪ್ರಾಬ್ಲಮ್ ಕೆಲಸ ಮಾಡಿ ಸಿವಿಲ್ ಕೋರ್ಟಲ್ಲಿ ಏನಾಗಿದೆ ಆ ಆದೇಶ DC ಕೋರ್ಟ್ಗೆ ಏನು ಅಪೀಲ್ ಹೋಗಿದ್ದೀರಾ ಮತ್ತೆ ನಾನು 20 ವರ್ಷದ ಕತೆ ಬೇಡ, ಬಟ್ ಎಲ್ಲೋ ಒಂದು ಕೋರ್ಟಲ್ಲಿ ನಿಮ್ಮ ಪರವಾಗಿ ಆಗಿರುವಂಥದ್ದು ಒಂದು ಮಾಹಿತಿ ಕೊಡಿ. ಅದಾದ್ಮೇಲೆ DC ಅವ್ರಿಗೆ ಅಪೀಲ್ ಹೋಗಿರ್ತೀರ, ನೀವು ಏನಂತ ಹೋಗಿದ್ದೀರಾ ಅಂತ ಬೇಕು. ಆಮೇಲೆ ಈ ಜಾಗ ಸರ್ಕಾರದ್ದೇ ಜಾಗ ಆದರೆ ನಮ್ಮ ಜವಾಬ್ದಾರಿ ಆಗಿರುತ್ತೆ ಇದನ್ನು ಸರ್ವೆ ಮಾಡಿಸೋದು. ಸರ್ಕಾರದ ಜಾಗ ಆದರೆ
ಬಾಧಿತರಾಗಿರೋರು ಈ ಕುಟುಂಬಗಳು 20 ವರ್ಷದಿಂದ ಅಕ್ಕಪತ್ರ ಇದೆಯೋ, ರಸ್ತೆ ಇದೆಯೋ, ನೀರಿದೆಯೋ, ಮಕ್ಕಳು ಮರಿನ ಹಾಕ್ಕೊಂಡು ನೋವು ತಿಂದಿರೋರು ಬಾಧಿತರು. ಇವ್ರ ಜೊತೆಲಿ ಇನ್ನು ಯಾರು ನೋವು ತಿಂತಾ ಇದ್ದಾರೆ, ಕಷ್ಟ ಇದೆ ಅಂತ ಕೋರ್ಟ್ಗೆ ಹೋಗಿದ್ದಾರೆ, ಅವ್ರ ಬಗ್ಗೆ ನಮ್ಗೇನು ಗೊತ್ತಿಲ್ಲ. ಅವ್ರ ಪರವಾಗಿ ವಿರೋಧವಾಗಿ ನಮ್ಮ ಹತ್ರ ಯಾರೂ ಇವತ್ತವರೆಗೂ ಬಂದಿಲ್ಲ. ಅದ್ರ ವಿಚಾರ ಆಮೇಲೆ ತಗೊಳ್ಳೋಣ. ಬಟ್ ಇಲ್ಲಿ ಇದ್ದಾರೆ, 20 ವರ್ಷದಿಂದ ಇದ್ದೀವಿ, ನಮ್ಗೆ ಅನಾನುಕೂಲ ಇದೆ, ಮಕ್ಕಳು ಮರಿನ ಹಾಕ್ಕೊಂಡಿದ್ದೀವಿ. ಒಂದ್ಸತಿ ರೋಡ್ ಇರಲ್ಲ, ಮಳೆ ಬಂದರೆ ಹಿಂಸೆ, ನೀರು ಹೋಗೋಕೆ ಹಿಂಸೆ, ಮನೆಯಿಂದ ಮನೆ ನೀರೇ ಬಳಸಿರೋ ನೀರು ಆಚೆ ಹಾಕೋದಕ್ಕೂ ಕಷ್ಟ ಇದೆ. ಆ ಥರ ನೋವು ತಿಂತಾ ಇರೋದು ಇವರು. ಬಾಧಿತರಿಗೆ ಏನು ದಾರಿ ಇದೆ, ಏನು ಮಾಡ್ಬೋದು ಅಂತ ವಿಚಾರ ಮಾಡೋಣ. ಅರ್ಥ ಆಯ್ತಲ್ಲ? ನಾನು ಇವ್ರ ಮೀಟಿಂಗ್ ಬಂದಾಗ ನನಗನ್ಸಿದ್ದಷ್ಟೇ, ಒಂದ್ಸತಿ ವಸ್ತುಸ್ಥಿತಿ ಏನಿದೆ ತಿಳ್ಕೊಳ್ಳೋಣ. ನ್ಯೂ ಮೆಂಬರ್ ಆಗಿರ್ಬೋದು, ಸುಕನ್ಯಮ್ಮ ಆಗಿರ್ಬೋದು, ಅದಕ್ಕೆ ಮುಂಚೆ ದುರ್ಗಣ್ಣ ಆಗಿರ್ಬೋದು, ಅವರು ಒಂದ್ಸತಿ ಚೇರ್ಮನ್ ಆಗಿದ್ದಾರೆ. ಅಮ್ಮಣ್ಣ ಈ ಭಾಗದಲ್ಲಿ ತುಂಬ ವರ್ಷಗಳಿಂದ ಎಲ್ಲರ ಜೊತೆ ಒಡನಾಟ ಇರೋದ್ರಿಂದ ಅವ್ರಿಗೂ ಕಷ್ಟ ಸುಖ ಗೊತ್ತದೆ. ಎಲ್ಲ ಹೆಲ್ಪ್ ಮಾಡೋರು ಕೇಸ್ ಇರೋದ್ರಿಂದ ಎಲ್ಲ ಸ್ವಲ್ಪ ಕೆಲವೊಂದು ಇಶ್ಯೂನು ಇತ್ಯರ್ಥನೂ ಮಾಡೋಕ್ಕಾಗತ್ತೆ. కోర్టులో ఉండే వరకు వాళ్ళని సమాధానం చేసేయాలి. కోర్టుని ఇంకా అవతల వాళ్ళని పిలిచి ఎన్ని దినాలు అయితేనో ఎన్నేళ్ళు కోర్టులో ఉంటారు, బయట వచ్చి ఆలోచించేయండి, మీకేం అనుకూలం కావాలా, వాళ్ళకేం సౌకర్యాలు తక్కువ ఉంది అని వాళ్ళని అట్లా సమాధానంగా చూస్తారు. వీళ్ళకే జవాబుదారీ ఇస్తాను, ఖండితంగా ప్రయత్నిస్తాను. ನನಗೆ ಆಸೆ ಏನು ಗೊತ್ತಾ, ಇದೆಲ್ಲ ಓಡಿಸ್ಬಿಟ್ಟು ರೋಡ್ ಮಾಡ್ಬೋಣ ಅಂತ ಆಗಲ್ಲ. ಯಾವಾಗ ಓಡಿಸ್ತೀನಿ, ಯಾವಾಗ ಆಗುತ್ತೆ? ಅಪೀಲ್ ಹೋಗಿರ್ತಾರೆ DC ಕೋರ್ಟ್ಗೆ, ಅದ್ರದ್ದು ಒಂದು